ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಇದು ದೋಸೆಗೆ ಅಂತ ನಾನು ಮೆಷರ್ಮೆಂಟ್ಸ್ನ ತೆಗ್ದಿಟ್ಬಿಟ್ಟು ವಾಕಿಂಗಿಗೆ ಹೋಗಿದ್ದೆ. ವಾಕಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ನಾನು ನೆನೆಸಿರೋಣ ಬೆಳಗ್ಗೆ ದೋಸೆಗೆ ಅಂತ ಅಂದ್ಬಿಟ್ಟು ಎಲ್ಲನೂ ಈಕ್ವಲ್ ಮೆಷರ್ಮೆಂಟ್ಸಲ್ಲೇ ತೊಗೊಂಡಿದ್ದೀನಿ. ಕಡಲೆಕಾಳು, ಹೆಸರು ಕಾಳು, ಅಲಸಂದೆ ಕಾಳು, ಅಕ್ಕಿ, ಇಲ್ಲಿ ನಾನು ಕೆಂಪಕ್ಕಿನ ಬಳಸಿದ್ದೀನಿ. ಹಾಗೆ ಸಿಪ್ಪೆ ಇರೋವಂತಹ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅಲಸಂದೆ ಕಾಳು ತೊಗೊಂಡಿದ್ದೀನಿ, ಅದ್ರ ಜೊತೆಲಿ ರಾಜ್ಮಾ. ಸೊ ಇದನ್ನಿಷ್ಟು ಹಾಕಿ ನಾವು ನೆನೆಸಿಡಬೇಕು. ಒಂದು 8 to 10 ಅವರ್ಸ್ ಇದು ನೀರಲ್ಲಿ ನೆನೆದ್ರೆ ಸಾಕಾಗುತ್ತೆ. ಓವರ್ನೈಟ್ ನಾನು ಇದನ್ನು ಸೋಕ್ ಮಾಡಿಟ್ಟಿದ್ದೆ. ಇದಕ್ಕೆ ಫರ್ಮೆಂಟೇಷನ್ ಏನೂ ಬೇಕಿಲ್ಲ, ಜಸ್ಟ್ ನಾವು ಇದನ್ನು ರುಬ್ಬಿದ ತಕ್ಷಣ ಹಾಗೆ ಡೈರೆಕ್ಟಾಗಿ ದೋಸೆ ಆಗಿ ಯೂಸ್ ಮಾಡ್ಕೋಬಹುದು. ಬೆಳಿಗ್ಗೆ ಬೇಗ ಎದ್ದು ರುಬ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಜಿಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಅದನ್ನೆಲ್ಲ ರುಬ್ಬಿಟ್ಟಿದ್ರು. ಆ್ಯಂಡ್ ಆಲ್ಸೋ ಚಟ್ನಿಗೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ರು. ಆ್ಯಂಡ್ ಇದು ನನ್ನ ಸೆಕೆಂಡ್ ಡೇ ಆಫ್ ಜಿಮ್ ಆಗಿರುತ್ತೆ. ಸ್ವಲ್ಪ ಅಪ್ಪರ್ ಬಾಡಿ ವರ್ಕೌಟ್ಸ್ನ ಮಾಡಿಸಿದ್ರು ಇವತ್ತು. ಇವಾಗ ಗೊತ್ತಾಗ್ತಾ ಇದೆ ರಿಯಲ್ ಪೇನ್ ಏನು ಅಂತ. ನನ್ನ ಶೋಲ್ಡರು, ಆರ್ಮ್ಸು ಎಲ್ಲ ಫುಲ್ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದೆ. ಇನ್ನೂ ಕೆಲವ್ರು ಕೇಳ್ತಾರೆ, ನೀವು ಡಯಟ್ ಮಾಡ್ತಾಯಿದ್ದೀರಾ ಅಲ್ವಾ, ದೋಸೆ ಎಲ್ಲ ತಿನ್ಬೋದಾ ಅಂತ. ಅಫ್ಕೋರ್ಸ್ ದೋಸೆ ತಿನ್ಬೋದು. ಇದು ಹೈ ಪ್ರೋಟೀನ್ ದೋಸೆ ಆಗಿರೋದ್ರಿಂದ ಆರಾಮದಲ್ಲಿ 1 ಇಲ್ಲ 2 ತಿನ್ಬೋದು. ಆ್ಯಂಡ್ ಆಲ್ಸೋ ನಾವು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ, ತುಪ್ಪ ಈ ಥರ ಆಗಿರೋದ್ರಿಂದ ತುಂಬ ಜಾಸ್ತಿ ಅಲ್ದಿರ ಸ್ವಲ್ಪ ಮಿನಿಮಲ್ಲಾಗಿ ಯೂಸ್ ಮಾಡಿದ್ರೆ ಆಯಿತು. ಆ್ಯಂಡ್ ಆಲ್ಸೋ ದೋಸೆ ಅಂತೂ ಸಖತ್ತಾಗಿ ಬಂತು. ನಾರ್ಮಲ್ ದೋಸೆ ಥರನೇ ಅಂತ ಅನಿಸ್ತು, ಡಿಫ್ರೆಂಟ್ ಅನಿಸಲ್ಲ. ಆ್ಯಂಡ್ ಆಲ್ಸೋ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೂ ತೆಳ್ಳಗೆ ಬೇಕಾದರೂ ಕೂಡ ಹಾಕೋಬೋದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಮೈಸೂರಿಗೆ ಅಂತ ಹೊರಟ್ವಿ. ವೀಕ್ ಡೇ ಆಗಿರೋದ್ರಿಂದ ಆ್ಯಕ್ಚುಲಿ ನಾವು ಎಲ್ಲೂ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿಲ್ಲ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು ಫಸ್ಟು ಮೈಸೂರು ಸಿಲ್ಕ್ ಸೀರೆ ನೋಡೋಣ ಅಂತ ಅಂದ್ಬಿಟ್ಟು. ಏನು ಹೆವಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದರೆ ಈ ಸೀರೆಗೆ ಈಗಂತೂ. ನಾವು ಹೋಗಿದ್ದು ಕಲರು ಸಿಗಲಿಲ್ಲ, ರೇಂಜು ಸಿಗಲಿಲ್ಲ. ಸರಿ ಇನ್ನು ಬೇರೆ ಕಡೆ ನೋಡೋಣಂತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಾನು ಜಿಮ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಜಿಮ್ ವೇರ್ ಎಲ್ಲನೂ ಶಾಪಿಂಗ್ ಮಾಡೋಣ ಅಂತ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ನಮ್ಮ ಬೆಂಗಳೂರು ಕಡೆಗೆ ವಾಪಸ್ ಹೊರಟ್ವಿ. ಡಯಟ್ ಮಾಡೋರಿಗೆ ಆಚೆ ಎಲ್ಲ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆ ಫುಡ್ ಸಿಗಲ್ಲ ನಮಗೆ. ಸೊ ಆವಾಗ ನಾವು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.